ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಶ್ರೀಲಂಕಾ ಫುಲ್ ದಿವಾಳಿಯಾಗಿ ಹೋಗಿದೆ. ಒಂದು ಟೈಮಲ್ಲಿ ಸ್ವಲ್ಪ ಕೊರೋನಾಗಿಂತ ಹಿಂದೆ ಹೋಗ್ಬಿಟ್ರೆ ನಾವು ಭಾರತಕ್ಕಿಂತಲೂ ಸಮೃದ್ಧವಾಗಿದ್ರು ಜನ, ನಮಗಿಂತ ಡಬಲ್ ಆದಾಯವನ್ನು ಹೊಂದಿದ್ರು. ಈಗ ಎಲ್ಲ ರೀತಿಯ ವಸ್ತುಗಳ ಕೊರತೆ, ಬೆಲೆ ಏರಿಕೆ, ಔಷಧಿ ಇಲ್ಲ, ತಿನ್ನೋಕೆ ಅನ್ನ ಇಲ್ಲ, ಹೈರಾಣಾಗಿ ಹೋಗಿದ್ದಾರೆ. ಹಾಗಿದ್ರೆ ಅಸಲಿಗೆ ಶ್ರೀಲಂಕಾ ಒಳಗಿಂದ ಹೇಗಿದೆ? ಅಲ್ಲಿನ ಜನ, ಆರ್ಥಿಕತೆ, ಪರಿಸರ, ಶಿಕ್ಷಣ, ಆರೋಗ್ಯ, ಧರ್ಮ, ಸಂಸ್ಕೃತಿ ಅಲ್ಲಿ ಯಾವ ರೀತಿಯಾಗಿದೆ, ಇದೆಲ್ಲವನ್ನ ಡೀಟೇಲ್ ಆಗಿ ಹೇಳೋಣ ಅಂತ ಈ ವರದಿ ಮಾಡಿದ್ದೀವಿ. ಅಲ್ಲಿನ ಈ ಕ್ಷಣದ ಅಪ್ಡೇಟ್ಸನ್ನು ನಾವು ನಿರಂತರವಾಗಿ ವರದಿ ಮಾಡ್ತಾನೆ ಇದ್ದೀವಿ. ಸ್ಪೆಷಲ್ ರಿಪೋರ್ಟನ್ನು ಆಲ್ರೆಡಿ ನಾವು ಡೀಟೇಲ್ ಆಗಿ ಪಬ್ಲಿಷ್ ಮಾಡಿದ್ದೀವಿ. ಅದರ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ನೀಡ್ತೀವಿ. ಈ ವಿಡಿಯೋ ಅಂತ್ಯದಲ್ಲೂ ಕೂಡ ಸ್ಕ್ರೀನ್ ಮೇಲೆ ಅದು ಬರೋ ರೀತಿ ಮಾಡ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಆ ವಿಡಿಯೋ ನೋಡ್ಬೋದು ಮತ್ತು ಡೈಲಿ ಅಪ್ಡೇಟ್ಸನ್ನು ಸುತ್ತು ಜಗತ್ತಲ್ಲಿ ಡೀಟೇಲ್ ಆಗಿ ನೀವು ಪಡಿತಾನೆ ಇದ್ದೀರಿ. ಈಗ ಶ್ರೀಲಂಕಾ ಅಂದರೆ ಏನು, ಶ್ರೀಲಂಕಾದ ಒಳಗಿನ ಒಂದಷ್ಟು ಮಾಹಿತಿಯನ್ನು ನಾವೀಗ ತಿಳ್ಕೊಳ್ತಾ ಹೋಗೋಣ. ದೇಶದ ಬಗ್ಗೆ ಅರ್ಥಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲಿಗೆ ಶ್ರೀಲಂಕಾದ ಇತಿಹಾಸವನ್ನು ಚಿಕ್ಕದಾಗಿ ಸ್ವಲ್ಪ ತಿಳ್ಕೊಂಡ್ಬಿಡೋಣ. ಶ್ರೀಲಂಕಾ, ಇದನ್ನು ಮೊದಲು ಸಿಲೋನ್ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಅದಕ್ಕೂ ಮುನ್ನ ಸೆರೆಂಡಿಬ್ ಅನ್ನೋ ಹೆಸರು ಕೂಡ ಈ ದ್ವೀಪಕ್ಕೆ ಇತ್ತು. ಸೆರೆಂಡಿಬ್ ಅಂದರೆ ಸಿಂಹಗಳ ನಾಡು ಅಂತ ಅರ್ಥ. ಅಂದ ಹಾಗೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಶ್ರೀಲಂಕಾಗೆ ಮೊದಲ ಬಾರಿಗೆ ಸಿಂಹಳಿಯರು ಎಂಟ್ರಿ ಕೊಟ್ಟರು. ಇವರೆಲ್ಲರೂ ಉತ್ತರ ಭಾರತದಿಂದ ಹೋದವರೇ ಅಂತ ಹೇಳಲಾಗುತ್ತೆ. ಕ್ರಿಸ್ತಪೂರ್ವ 250ರಿಂದ ಇಲ್ಲಿಗೆ ಬೌದ್ಧ ಧರ್ಮ ಕೂಡ ಹರಡಿತು. ಮೊಟ್ಟ ಮೊದಲ ಬಾರಿಗೆ ಅನುರಾಧಪುರ ಹಾಗೆ ಪಲೊನ್ನರುವ ರಾಜ್ಯಗಳ ಸ್ಥಾಪನೆಯಾಯಿತು. ಇದಾದ ಬಳಿಕ ಕ್ರಿಸ್ತಶಕ 14ನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿದ್ದ ರಾಜವಂಶ ಉತ್ತರ ಶ್ರೀಲಂಕಾದಲ್ಲಿ ತಮಿಳ್ ಸಾಮ್ರಾಜ್ಯದ ಸ್ಥಾಪನೆ ಮಾಡಿತು. ಇದಾದಮೇಲೆ 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಮತ್ತು 17ನೇ ಶತಮಾನದಲ್ಲಿ ಡಚ್ಚರು ಈ ದ್ವೀಪ ರಾಷ್ಟ್ರದ ತೀರ ಪ್ರದೇಶಕ್ಕೆ ರೀಚ್ ಆದರು, ಅತಿಕ್ರಮಿಸಿಕೊಳ್ಳೋಕೆ ಶುರು ಮಾಡಿದ್ರು. 1796ರಲ್ಲಿ ಬ್ರಿಟಿಷರ ಕೈವಶವಾಯಿತು ಲಂಕಾ. 1815ರಲ್ಲಿ ನೇರವಾಗಿ ಬ್ರಿಟಿಷರ ಆಳ್ವಿಕೆಗೆ ಒಳಪಡಿತು. ಸಿಲೋನ್ ಅಂತ ಕರೆಯಲ್ಪಡ್ತಾ ಇದ್ದ ಶ್ರೀಲಂಕಾ 1948ರ ಫೆಬ್ರವರಿ 4ನೇ ತಾರೀಕು ಇಂಡಿಪೆಂಡೆಂಟ್ ಆಯಿತು, ಸ್ವತಂತ್ರಗೊಳ್ತು. 1972ರಲ್ಲಿ ಇದಕ್ಕೆ ಶ್ರೀಲಂಕಾ ಅಂತ ಹೆಸರನ್ನು ಇಡಲಾಯಿತು. 1983ರಲ್ಲಿ ಬಹುಸಂಖ್ಯಾತ ಸಿಂಹಳಿಯರು ಮತ್ತು ತಮಿಳರ ನಡುವೆ ಕಾದಾಟ ಶುರುವಾಯಿತು. ತಮಿಳರಿಗೆ ನೀಡಲಾಗಿದ್ದ ಮತದಾನದ ಹಕ್ಕನ್ನೇ ಕಿತ್ತುಕೊಳ್ಳಲಾಯಿತು. ಅವರ ವಿರುದ್ಧದ ದೌರ್ಜನ್ಯ ಜೋರಾಯಿತು. ಸರ್ಕಾರದಲ್ಲೂ ಕೂಡ ಅವರಿಗೆ ಪ್ರಾತಿನಿಧ್ಯ ನೀಡಲೇ ಇಲ್ಲ. ಇದರಿಂದ ತಮಿಳರ ಪರವಾಗಿ ಹೋರಾಟಕ್ಕೆ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಏಲಂ ಅಂದರೆ ಲಿಟೆ ಅಥವಾ LTTE ಹುಟ್ಟುಕೊಳ್ತು. ಒಂದಷ್ಟು ಪ್ರದೇಶದಲ್ಲಿ ಹರಡಿದ್ದ ಈ ಸಂಘಟನೆ ವಿಶೇಷವಾಗಿ ಉತ್ತರ ಶ್ರೀಲಂಕಾದಲ್ಲಿ ತನ್ನದೇ ಸರ್ಕಾರ ಕೂಡ ಅನೌನ್ಸ್ ಮಾಡೋ ಮಟ್ಟಿಗೆ ಬೆಳೀತು. ಈ ಸಂಘರ್ಷ ಸುಮಾರು 25 ವರ್ಷಗಳ ಕಾಲ ನಡೀತು. 2009ರಲ್ಲಿ ಶ್ರೀಲಂಕಾ ಸರ್ಕಾರ LTTE ಮಟ್ಟ ಹಾಕುವ ಮೂಲಕ ಈ ಸಂಘರ್ಷ ಅಂತ್ಯ ಆಯಿತು. ಈ ಸಂಘರ್ಷ ಕೊನೆಗೊಂಡ ಬಳಿಕ ಅಧ್ಯಕ್ಷ ಮಹಿಂದ ರಾಜಪಕ್ಸ ಸರ್ಕಾರ ಹಲವು ಮೂಲಭೂತ ಸೌಕರ್ಯ ಯೋಜನೆಗಳನ್ನು ಹಮ್ಮಿಕೊಳ್ತು. ಅವುಗಳಲ್ಲಿ ಹೆಚ್ಚಿನ ಯೋಜನೆಗಳಿಗೆ ಚೀನಾ ದುಡ್ಡು ಹಾಕ್ತು. ಚೀನಾ ಇಂಡಿಯಾಗೆ ಯಾಕೆ ನೀವು ಕೈ ಹೊಡ್ತೀರಾ, ಬನ್ನಿ ನಾವು ಕೊಡ್ತೀವಿ ಅಂತ ಲಂಕಾವನ್ನು ಆ ಕಡೆಗೆ ಹೇಳ್ಕೊಳ್ಳೋಕೆ ಶುರು ಮಾಡ್ತು, ಸಾಲ ಕೊಟ್ಟು. ಈ ವೇಳೆ ರಾಜಪಕ್ಸ ಸರ್ಕಾರದ ವಿರುದ್ಧ ಹಲವು ಮಾನವ ಹಕ್ಕು ಉಲ್ಲಂಘನೆ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಇದಾದ ಮೇಲೆ 2015ರಲ್ಲಿ ಶ್ರೀಲಂಕಾ ಫ್ರೀಡಂ ಪಕ್ಷದ ಮೈತ್ರಿಪಾಲ ಸಿರಿಸೇನಾ ಮತ್ತು ಯುನೈಟೆಡ್ ನ್ಯಾಷನಲ್ ಪಕ್ಷದ ರಾನಿಲ್ ವಿಕ್ರಮಸಿಂಘೆ ನೇತೃತ್ವದಲ್ಲಿ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಈ ವೇಳೆ ಸರ್ಕಾರ ಆರ್ಥಿಕ ಸುಧಾರಣೆ, ಭ್ರಷ್ಟಾಚಾರ ವಿರೋಧಿ, ನ್ಯಾಯ ಮತ್ತು ಕೆಲವೊಂದು ಜವಾಬ್ದಾರಿಯುತ ಸುಧಾರಣೆಗಳನ್ನು ಜಾರಿಗೆ ತರೋದಾಗಿ ಭರವಸೆಯನ್ನು ಕೊಟ್ಟಿತ್ತು. ಆದರೆ ಅದ್ಯಾವುದೂ ಕೂಡ ಜಾರಿಗೆ ಬರೋಕ್ಕೆ ಸಾಧ್ಯ ಆಗಿಲ್ಲ. 2018ರ ಅಕ್ಟೋಬರ್ನಲ್ಲಿ ಅದೇನಾಯಿತೋ, ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ವಿಕ್ರಮ್ ಸಿಂಘೆಯನ್ನು ಕಿತ್ತಾಕಿ ಅವರ ಜಾಗದಲ್ಲಿ ಮಾಜಿ ಅಧ್ಯಕ್ಷ ರಾಜಪಕ್ಸ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ಅವಕಾಶ ಕೊಟ್ಟುಬಿಟ್ರು. ಇದಾದ ಸಂಸತ್ ವಿಸರ್ಜಿಸಿ ಹೊಸದಾಗಿ ಚುನಾವಣೆಯನ್ನು ಘೋಷಿಸಲಾಯಿತು. ಈ ಬಿಕ್ಕಟ್ಟು 7 ವಾರಗಳ ಕಾಲ ನಡೀತು. ಆದರೆ ಅಂತಿಮವಾಗಿ ಮಧ್ಯ ಎಂಟ್ರಿ ಕೊಟ್ಟ ಸುಪ್ರೀಂ ಕೋರ್ಟ್ ಸಿರಿಸೇನಾ ಕ್ರಮ ಅಸಾಂವಿಧಾನಿಕ ಅಂತ ಘೋಷಿಸಿತು. ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ದ ರಾಜಪಕ್ಸ ಮತ್ತೆ ರಾಜೀನಾಮೆ ಕೊಡಬೇಕಾಯಿತು. ರಾನಿಲ್ ವಿಕ್ರಮಸಿಂಘೆ ಪ್ರಧಾನಿಯಾಗಿ ಮುಂದುವರೆದರು. ನಂತರ 2019ರ ನವೆಂಬರ್ನಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಈ ಮಹಿಂದ ರಾಜಪಕ್ಸೆಯ ಸಹೋದರ ಗೋಟಬಯ ರಾಜಪಕ್ಸ ವಿನ್ ಆಗಿ ತಮ್ಮ ಸಹೋದರ ಮಹಿಂದ ರಾಜಪಕ್ಸರನ್ನ ಪ್ರಧಾನಿಯಾಗಿ ನೇಮಿಸಿದ್ರು, ತಾನೇ ಅಧ್ಯಕ್ಷರಾದರು. ಈ ಸರ್ಕಾರ ಜನಪರ ಅಂತ ಹೇಳಿಕೊಂಡು ಹಲವಾರು ಸುಧಾರಣೆಗಳನ್ನು ಅನೌನ್ಸ್ ಮಾಡ್ತು. ಒಂದಾದ್ಮೇಲೆ ಒಂದು ದೊಡ್ಡ ಅನೌನ್ಸ್ಮೆಂಟ್ಗಳನ್ನು ಮಾಡಲಾಯಿತು. ತೆರಿಗೆ ಕಮ್ಮಿ ಮಾಡ್ತೀವಿ, ನಾವು ಜನಪರ, ಎಲ್ಲ ಕೃಷಿಯನ್ನು ಆರ್ಗ್ಯಾನಿಕ್ ಮಾಡ್ತೀವಿ, ಜೈವಿಕ ಮಾಡ್ತೀವಿ, ರಸಗೊಬ್ಬರ ಬಳಸೋದೇ ಇಲ್ಲ ಅಂತೆಲ್ಲ ಹೋಗಿ ಕೈ ಸುಟ್ಕೊಂಡ್ರು. 30% ಇಳುವರಿ ಕಮ್ಮಿ ಆಗಿಬಿಡ್ತು. ಹೀಗೆ ಒಂದರ ನಂತರ ಒಂದು ತಪ್ಪು ನೀತಿಗಳಿಂದಾಗಿ ದೇಶದ ಆರ್ಥಿಕತೆ ಪಾತಾಳ ಕುಸಿದು ಹೋಯಿತು. ದೇಶವೇ ದಿವಾಳಿಯ ಅಂಚಿಗೆ ಬಂದಿತ್ತು. ಅದರ ಪರಿಣಾಮವನ್ನು
ಪ್ರತಿದಿನದ ಸುತ್ತು ಜಗತ್ತಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈಗ ಈ ದ್ವೀಪ ರಾಷ್ಟ್ರದ ಮತ್ತೊಂದಷ್ಟು ಎಲ್ಲೂ ಕೂಡ ಜಾಸ್ತಿ ಚರ್ಚೆಗೆ ಒಳಪಡದ ಅಪರೂಪದ ಅಂಶಗಳತ್ತ ಈ ದೇಶದ ಇನ್ನರ್ ಕೋರ್ ಅನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗೋಣ. ಶ್ರೀಲಂಕಾ ನಕ್ಷೆ. ಶ್ರೀಲಂಕಾ ಭಾರತದ ಪಕ್ಕದಲ್ಲಿ ದಕ್ಷಿಣ ಭಾಗಕ್ಕಿರೋ ಡೈಮಂಡ್ ಆಕಾರದ ಒಂದು ದ್ವೀಪ ರಾಷ್ಟ್ರ. ದಕ್ಷಿಣ ಏಷ್ಯಾದಲ್ಲಿ ಇಂಡಿಯನ್ ಓಷನ್ ಅಲ್ಲಿ ಇದು ಬರುತ್ತೆ, ಹಿಂದೂ ಮಹಾಸಾಗರದಲ್ಲಿ. ಒಟ್ಟು 65,000 ಸ್ಕ್ವೇರ್ ಕಿಲೋಮೀಟರ್ಗೂ ಅಧಿಕ ಭೂಭಾಗವನ್ನು ಹೊಂದಿದೆ, ಲ್ಯಾಂಡ್ ಏರಿಯಾವನ್ನ. ಅಂದರೆ ಭಾರತದಲ್ಲಿ ಸುಮಾರು 50 ಶ್ರೀಲಂಕಾಗಳನ್ನು ತುಂಬಬಹುದು. ಭಾರತಕ್ಕಿಂತ ಅಷ್ಟು ಚಿಕ್ಕದು ಈ ಲಂಕೆ. ಇದು ಯಾವ ದೇಶದ ಜೊತೆಗೂ ಭೂಗಡಿಯನ್ನ ಹಂಚಿಕೊಂಡಿಲ್ಲ. ಸುತ್ತಲೂ ನೀರಿನಿಂದಲೇ ಆವರಿಸಿದೆ. ಇದರ ಸಮುದ್ರ ತೀರ ಸುಮಾರು 1340 ಕಿಲೋಮೀಟರ್ನಷ್ಟಿದೆ. ಭೂಮಿಯ ಬಳಕೆ 2018ರ ಮಾಹಿತಿ ಪ್ರಕಾರ ಶ್ರೀಲಂಕಾದಲ್ಲಿ ಕೃಷಿಯೋಗ್ಯ ಭೂಮಿ 74%ನಷ್ಟಿದ್ದು ಅದರಲ್ಲಿ 43.5%ನಷ್ಟು ಬಳಕೆಯಾಗ್ತಿದೆ. ಆದರೆ ಇತ್ತೀಚೆಗೆ ಜೈವಿಕ ಕೃಷಿ ಮಾತ್ರ ಮಾಡಬೇಕು ಅಂತ ರೂಲ್ಸ್ ಎಲ್ಲ ಮಾಡಿದ್ರಿಂದ ಈ ಲೆಕ್ಕಾಚಾರ ಯಾವ ರೀತಿ ಬದಲಾಗಿದೆಯೋ ನೋಡಬೇಕಿನ್ನು. ಇಲ್ಲಿ ಆಗಾಗ ಚಂಡಮಾರುತ ಬರ್ತಾ ಇರುತ್ತೆ, ಸುಂಟ್ರ ಗಾಳಿ ಕೂಡ ಬೀಸ್ತಾ ಇರುತ್ತೆ, ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತಿರುತ್ತೆ. ರಾಮಸೇತು ಅಥವಾ ಆಡಮ್ಸ್ ಬ್ರಿಡ್ಜ್. ಶ್ರೀಲಂಕಾ ಬಗ್ಗೆ ಹೇಳುವಾಗ ಈ ಬಗ್ಗೆ ಉಲ್ಲೇಖ ಮಾಡಲೇಬೇಕು. ಇಲ್ಲಿ ಆಗ್ನೇಯ ಭಾರತದಿಂದ ವಾಯುವ್ಯ ಶ್ರೀಲಂಕಾಗೆ ಸೇತುವೆ ಇತ್ತು. ಇದನ್ನು ಆಡಮ್ಸ್ ಬ್ರಿಡ್ಜ್ ಅಂತ ಕರೆಯಲಾಗುತ್ತೆ. ಇದು 2 ದೇಶಗಳ ನಡುವಿನ ಕಾಲ್ ಸೇತುವೆ ರೀತಿ ಕೆಲಸ ಮಾಡ್ತಾ ಇತ್ತು. ಇದು 15ನೇ ಶತಮಾನದವರೆಗೂ ಇತ್ತು, ಆದರೆ ಚಂಡಮಾರುತದಲ್ಲಿ ಹಾಳಾಯಿತು ಅಂತ ಹೇಳಲಾಗುತ್ತೆ. ಈಗಲೂ ಇಲ್ಲಿ ಕಲ್ಲುಗಳು ತೇಲ್ತಿರೋದನ್ನು, ನೀರಿನ ಅಡಿಯಲ್ಲಿ ಕಲ್ಲುಗಳ ಒಂದು ಲೇಯರ್ ನಿಮಗೆ ಕಾಣುತ್ತೆ. ಗೂಗಲ್ ಮ್ಯಾಪ್ನಲ್ಲಿ ಸ್ಯಾಟಲೈಟಿಂದ ಅಬ್ಸರ್ವ್ ಮಾಡಿದಾಗಲೂ ಕೂಡ ಇಲ್ಲಿ ಕಾಣಿಸುತ್ತೆ. ಸಂಪರ್ಕ ಸೇತುವೆ ಇದ್ದಿದ್ದು ನಿಜ ಅಂತ ಸ್ಪಷ್ಟವಾಗಿ ಕಾಣುತ್ತೆ. ಇನ್ನು ರಾಮಾಯಣದಲ್ಲೂ ಕೂಡ ಇದನ್ನು ರಾಮ ಸೇತು ಅಂತ ಕರೆಯಲಾಗಿದೆ. ಆಗ ಸೀತೆಯನ್ನ ಲಂಕಾದೇಶ ರಾವಣ ಅಪಹರಣ ಮಾಡಿದಾಗ ಲಂಕೆಗೆ ಹೋಗುವ ಸಲುವಾಗಿ ಶ್ರೀರಾಮ ಅವರಿಗೆ ವಾನರ ಸೇನೆ ಈ ಸೇತುವೆ ನಿರ್ಮಾಣ ಮಾಡಿತ್ತು ಅಂತ ಕೂಡ ಉಲ್ಲೇಖ ಇದೆ. ಅದೇ ಈ ಸೇತುವೆ ಅಂತ ಕೂಡ ಹೇಳಲಾಗುತ್ತೆ. ಜನಸಂಖ್ಯೆ. ಶ್ರೀಲಂಕಾದಲ್ಲಿ 2.3 ಕೋಟಿ ಜನ ವಾಸವಾಗಿದ್ದಾರೆ. 14 ವರ್ಷದ ಒಳಗಿನವರು 23.11%, 15ರಿಂದ 24 ವರ್ಷದವರು 14.58%, 25ರಿಂದ 54 ವರ್ಷದವರು 41%, 55ರಿಂದ 64 ವರ್ಷದವರು 10.48% ಮತ್ತು 65 ವರ್ಷ ಮೇಲ್ಪಟ್ಟವರು 10.63%ನಷ್ಟಿದ್ದಾರೆ. ದೇಶದ ಜನಸಂಖ್ಯೆ ಬೆಳವಣಿಗೆ ದರ ತುಂಬ ಕಮ್ಮಿ ಇದೆ. 2021ರ ಪ್ರಕಾರ 0.65%ನಷ್ಟಿದ್ದು ಇಡೀ ವಿಶ್ವದಲ್ಲಿ 146ನೇ ಸ್ಥಾನದಲ್ಲಿದೆ. ಸಾಮಾನ್ಯವಾಗಿ ಇಲ್ಲಿನ ಮಹಿಳೆ 25ನೇ ವಯಸ್ಸಿಗೆ ತಾಯಿ ಆಗ್ತಾಳೆ. ಇಲ್ಲಿ ಮಹಿಳೆಯರು ತಾಯಿಯಾಗೋ ಎವರೇಜ್ ಏಜ್ ಇದು. ಪ್ರತಿ ಮಹಿಳೆ ಆವ್ರೇಜ್ ಆಗಿ ಇಲ್ಲಿ 2 ಮಕ್ಕಳಿಗೆ ಜನ್ಮವನ್ನು ಕೊಡ್ತಾರೆ. ಇಲ್ಲಿನ ಜನರ ಆವ್ರೇಜ್ ಲೈಫ್ ಸ್ಪ್ಯಾನ್ ಜೀವಿತಾವಧಿ 77 ವರ್ಷ. ಹೆಚ್ಚಿನ ಜನಸಂಖ್ಯೆ ನೈಋತ್ಯ ಭಾಗದಲ್ಲಿರೋ ತಣ್ಣನೆಯ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದೆ. ಪೂರ್ವ ಕರಾವಳಿಯ ನಗರ ಕೇಂದ್ರಗಳು ಮತ್ತು ಉತ್ತರದ ಜಾಫ್ನಾದಲ್ಲಿ ಜನಸಂಖ್ಯೆ ಅಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿದೆ. ಏನೋ ದಕ್ಷಿಣ ಭಾಗದಲ್ಲಿ ಹೆಚ್ಚಿನವರು ಸಿಂಹಳಿಯರಾಗಿದ್ದರೆ ಉತ್ತರ ಶ್ರೀಲಂಕಾದಲ್ಲಿ ಭಾರತ ಮೂಲದ ತಮಿಳರ ಸಂಖ್ಯೆ ಜಾಸ್ತಿ ಇದೆ. ಜನಾಂಗ, ಧರ್ಮ ಮತ್ತು ಭಾಷೆ. ಲಂಕೆಯಲ್ಲಿ ಸಿಂಹಳಿಯರು 74% ಇದ್ದರೆ ಶ್ರೀಲಂಕನ್ ತಮಿಳರು 11.3%ನಷ್ಟಿದ್ದಾರೆ. ಏನು ಮೂಸ್ ಅನ್ನೋ ಸಮುದಾಯ 9.2% ಇದ್ದರೆ ಇಂಡಿಯನ್ ತಮಿಳರು 4.2%ನಷ್ಟಿದ್ದಾರೆ. ಇಲ್ಲಿ ಬೌದ್ಧ ಧರ್ಮ ವಿಶಾಲವಾಗಿ ಹರಡಿಕೊಂಡಿದೆ. ಒಟ್ಟು ಜನಸಂಖ್ಯೆಯಲ್ಲಿ 70.2%ನಷ್ಟು ಬೌದ್ಧ ಧರ್ಮದವರಿದ್ದಾರೆ. ಇನ್ನುಳಿದಂತೆ 12.6% ಹಿಂದೂಗಳು, 9.7% ಮುಸ್ಲಿಮರು, 6.1% ರೋಮನ್ ಕ್ಯಾಥಲಿಕ್, 1.3% ಇತರೆ ಕ್ರಿಶ್ಚಿಯನರಿದ್ದಾರೆ. ಸಿಂಹಳ ಭಾಷೆ ಪ್ರಮುಖ ಭಾಷೆಯಾಗಿದ್ದು 87%ನಷ್ಟು ಜನ ಈ ಭಾಷೆಯನ್ನು ಮಾತನಾಡ್ತಾರೆ. ಅದೇ ರೀತಿ 28.5%ನಷ್ಟು ಜನ ತಮಿಳ್ ಮತ್ತು 23.8% ಜನ ಇವರು ಇಂಗ್ಲಿಷನ್ನು ಕೂಡ ಮಾತಾಡೋ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಸಿಂಹಳೀಸ್ ಭಾಷೆಯ ಜೊತೆಗೆ. ಆರೋಗ್ಯ, ಶಿಕ್ಷಣ, ನಿರುದ್ಯೋಗ. ಇಲ್ಲಿ 2019ರ ಲೆಕ್ಕಾಚಾರದ ಪ್ರಕಾರ ಆರೋಗ್ಯ ಕ್ಷೇತ್ರದ ಮೇಲೆ GDPಯ 4.1%ನಷ್ಟು ಖರ್ಚು ಮಾಡಲಾಗುತ್ತೆ. ಪ್ರತಿ 1000 ಮಂದಿಗೆ 4.2ರಷ್ಟು ಹಾಸ್ಪಿಟಲ್ ಬೆಡ್ಸ್ ವ್ಯವಸ್ಥೆ ಇದೆ. ಏನು ಶಿಕ್ಷಣದಲ್ಲೂ ಕೂಡ ಪರವಾಗಿಲ್ಲ. ಒಂದು ಹಂತಕ್ಕೆ ಶ್ರೀಲಂಕಾದಲ್ಲಿ ಓದಿಗೆ ಮಹತ್ವ ಕೊಡಲಾಗಿದೆ. 2019ರ ಲೆಕ್ಕಾಚಾರದ ಪ್ರಕಾರ ಇಲ್ಲಿನ ಎಜುಕೇಟೆಡ್ ಅಂದರೆ ಸುಶಿಕ್ಷಿತರ ಪ್ರಮಾಣ ಅಂದರೆ 15 ವರ್ಷ ಮೇಲ್ಪಟ್ಟು ಓದಲು ಬರೆಯಲು ಬರೋರ ಪ್ರಮಾಣ 92.3%ನಷ್ಟಿದೆ. ಸರಾಸರಿಯಾಗಿ ನೋಡಿದ್ರೆ ಇಲ್ಲಿ ಮಕ್ಕಳು ತಮ್ಮ ಜೀವನದ 14 ವರ್ಷಗಳನ್ನು ಶಾಲೆಗಳಲ್ಲಿ ಕಳೀತಾರೆ. ಶಿಕ್ಷಣಕ್ಕೆ ದೇಶದ GDPಯ 2.1%ಅನ್ನು ಮೀಸಲಿಡಲಾಗುತ್ತೆ. ಇನ್ನು 15ರಿಂದ 24 ವರ್ಷದ ಒಳಗಿನವರಲ್ಲಿ 21.1%ನಷ್ಟು ಜನ ನಿರುದ್ಯೋಗಿಗಳಾಗಿದ್ದಾರೆ. ನಿರುದ್ಯೋಗ ಸಮಸ್ಯೆ ಶ್ರೀಲಂಕಾದಲ್ಲಿ ಸಾಕಷ್ಟು ಇತ್ತೀಚೆಗಂತೂ ತುಂಬ ಜಾಸ್ತಿ ಆಗಿದೆ ಕೊರೋನಾ ಪ್ಯಾಂಡಮಿಕ್ನ ನಂತರ.
ಮತ್ತಷ್ಟು ಬಿಗಡಾಯಿಸಿ ಹೋಗಿದೆ. ಯಾಕಂದರೆ ಪ್ರವಾಸೋದ್ಯಮವನ್ನು ಅವಲಂಬಿಸಿದ ರಾಷ್ಟ್ರ ಇದು. ಆಡಳಿತ ಮತ್ತು ಸರ್ಕಾರ, ಇಲ್ಲಿ ಅಧ್ಯಕ್ಷೀಯ ಪದ್ಧತಿಯ ಸರ್ಕಾರ ಇದೆ. ರಾಜಧಾನಿ ಕೊಲಂಬೋ ಆಡಳಿತದ ಕೇಂದ್ರ ಬಿಂದುವಾಗಿದೆ. ಇಲ್ಲಿ ಆಡಳಿತಾತ್ಮಕವಾಗಿ 9 ಪ್ರಾಂತ್ಯಗಳನ್ನು ವಿಭಜಿಸಲಾಗಿದೆ. ಇಲ್ಲಿನ ಸಂವಿಧಾನವನ್ನು 1978 ಆಗಸ್ಟ್ 16 ಅಳವಡಿಸಿಕೊಳ್ಳಲಾಯಿತು ಮತ್ತು ಅದೇ ವರ್ಷ ಆಗಸ್ಟ್ 31 ಪ್ರಮಾಣೀಕರಿಸಲಾಯಿತು. ಅಧ್ಯಕ್ಷ ದೇಶ ಮತ್ತು ಸರ್ಕಾರದ ಮುಖ್ಯಸ್ಥರಾಗಿದ್ದು ಪ್ರಧಾನಿಗಿಂತ ಹೆಚ್ಚಿನ ಅಧಿಕಾರಗಳಿವೆ. ಅಧ್ಯಕ್ಷೀಯ ಚುನಾವಣೆ 5 ವರ್ಷಕ್ಕೊಮ್ಮೆ ಸಾರ್ವತ್ರಿಕ ಮತದಾನದ ಮೂಲಕ ನಡೆಯುತ್ತೆ. ಒಬ್ಬ ವ್ಯಕ್ತಿ 2 ಅವಧಿಗೆ ಅಧ್ಯಕ್ಷರಾಗೋಕೆ ಅವಕಾಶ ಇದೆ. ಅಧ್ಯಕ್ಷರು ಆಯ್ಕೆಯಾದ ಬಳಿಕ ಪ್ರಧಾನಿ ಮತ್ತು ಸರ್ಕಾರದ ಇತರೆ ಮಂತ್ರಿಗಳನ್ನು ನೇಮಕ ಮಾಡ್ತಾರೆ. ಇಲ್ಲಿ ಯುನಿಕ್ಯಾಮರಲ್ ಸಂಸತ್ ಅಂದರೆ ಏಕಸದನದ ಸಂಸತ್ ಇದೆ. ಇದರಲ್ಲಿ 225 ಸ್ಥಾನಗಳಿದ್ದು 196 ಸದಸ್ಯರು ನೇರವಾಗಿ ಜನರಿಂದ ಚುನಾವಣೆ ಮೂಲಕ ಆಯ್ಕೆಯಾಗ್ತಾರೆ. ವಿವಿಧ ಪಕ್ಷಗಳಿಗೆ ಈ ಚುನಾವಣೆಯಲ್ಲಿ ಸಿಕ್ಕ ಮತದಾನಕ್ಕೆ ಅನುಗುಣವಾಗಿ ಉಳಿದ 29 ಸ್ಥಾನಗಳನ್ನು ಹಂಚಿಕೆ ಮಾಡಲಾಗುತ್ತೆ. ಇವರು ಸಾಮಾನ್ಯವಾಗಿ 5 ವರ್ಷಗಳ ಅವಧಿಗೆ ಆಯ್ಕೆಯಾಗಿರ್ತಾರೆ. ನ್ಯಾಯಾಂಗ, ಸುಪ್ರೀಂ ಕೋರ್ಟ್ ಇಲ್ಲಿನ ನ್ಯಾಯಾಂಗದ ಪ್ರಧಾನ ಭಾಗವಾಗಿದೆ. ಇದಕ್ಕೆ ಶಾಸಕಾಂಗವನ್ನು ಕಂಟ್ರೋಲ್ ಮಾಡೋ ತಾಕತ್ತು ಕೂಡ ಇದೆ. ಇನ್ನುಳಿದಂತೆ ಹೈಕೋರ್ಟ್ಗಳು, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು ಕೂಡ ಶ್ರೀಲಂಕಾದಲ್ಲಿವೆ. ಇನ್ನು ಶ್ರೀಲಂಕಾದಲ್ಲಿ, ಈ ದೇಶದಲ್ಲಿ ರೋಮನ್ ಡಚ್ ಸಿವಿಲ್ ಕಾನೂನಿನ ಮಿಕ್ಸ್ಡ್ ಲೀಗಲ್ ಸಿಸ್ಟಮ್ ಇದೆ. ಇಂಗ್ಲಿಷ್ ಕಾಮನ್ ಲಾ, ಜಾಫ್ನಾ ತಮಿಳ್ ಕಸ್ಟಮರಿ ಲಾ ಮತ್ತು ಮುಸ್ಲಿಂ ಪರ್ಸನಲ್ ಲಾ ಕೂಡ ಇಲ್ಲಿ ಅಸ್ತಿತ್ವದಲ್ಲಿದೆ. ಇಲ್ಲಿ ಹುಟ್ಟಿನಿಂದಲೇ ನಾಗರಿಕತ್ವ ಸಿಗೋದಿಲ್ಲ ಅನ್ನೋದು ಕೂಡ ಗಮನಾರ್ಹ. ಮಗುವಿನ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರು ಶ್ರೀಲಂಕನ್ ಪ್ರಜೆಯಾಗಿದ್ದಲ್ಲಿ ಮಾತ್ರವೇ ಅವರಿಗೆ ಆ ದೇಶದ ನಾಗರಿಕತ್ವ, ಆ ಮಗುವಿಗೆ ಸಿಟಿಸನ್ಶಿಪ್ ಸಿಗುತ್ತೆ. ಧ್ವಜ ಮತ್ತು ಲಾಂಛನ ನೋಡಿ, ಇದು ಶ್ರೀಲಂಕಾದ ಬಾವುಟ. ಹಳದಿ ಬಣ್ಣದ ಮೇಲೆ 2 ಪ್ರತ್ಯೇಕ ಬಾಕ್ಸ್ ರೀತಿ ಇವೆ. ಒಂದರಲ್ಲಿ ಹಸಿರು ಮತ್ತು ಕೇಸರಿ ಬಣ್ಣದ ಪಟ್ಟಿ ಇದೆ. ಮತ್ತೊಂದು ಮರೂನ್ ಬಣ್ಣದ ಬಾಕ್ಸ್ನಲ್ಲಿ ಹಳದಿ ಬಣ್ಣದ ಸಿಂಹ ಖಡ್ಗ ಹಿಡಿದು ನಿಂತಿರುವುದನ್ನು ಕಾಣಬಹುದಾಗಿದೆ. ಸಿಂಹ ದೇಶದಲ್ಲಿರೋ ಸಿಂಹಳಿಯರನ್ನ ಪ್ರತಿನಿಧಿಸುತ್ತೆ. ಖಡ್ಗ ದೇಶದ ಸಾರ್ವಭೌಮತ್ವದ ಸಂಕೇತವಾದರೆ ಅದರಲ್ಲಿರೋ 4 ಎಲೆಗಳು ಬುದ್ಧಿಸಮ್ ಅನ್ನು ಸೂಚಿಸುತ್ತೆ. ಆರೆಂಜ್ ಪಟ್ಟಿ ಆ ದೇಶದಲ್ಲಿರೋ ಲಂಕಾದಲ್ಲಿರೋ ತಮಿಳರು ಮತ್ತು ಹಸಿರು ಪಟ್ಟಿ ಮೂರ್ಸ್ ಸಮುದಾಯವನ್ನು ಪ್ರತಿನಿಧಿಸುತ್ತೆ. ಸಿಂಹ ಇರೋ ಬಾಕ್ಸ್ನ ಮರೂನ್ ಬಣ್ಣ ಸಿಂಹಳಿಯರ ಮೆಜಾರಿಟಿಯನ್ನು ಸೂಚಿಸುತ್ತೆ. ಏನು, ಶ್ರೀಲಂಕಾ ಮಾತಾ ಅನ್ನೋದು ಇಲ್ಲಿನ ರಾಷ್ಟ್ರಗೀತೆಯಾಗಿದೆ. ಮಿಲಿಟರಿ ಹೇಗಿದೆ? ಶ್ರೀಲಂಕಾದ ಸೇನೆಯಲ್ಲಿ ನ್ಯಾಷನಲ್ ಗಾರ್ಡ್ ಮತ್ತು ಸ್ವಯಂ ಸೇವಕರು ಕೂಡ ಇದ್ದಾರೆ. ಶ್ರೀಲಂಕನ್ ನೌಕಾಪಡೆಯಲ್ಲಿ ಮರೀನ್ ಕೋರ್ ಇದೆ. ಅದೇ ರೀತಿಯಲ್ಲಿ ಶ್ರೀಲಂಕಾ ಏರ್ಫೋರ್ಸ್, ಶ್ರೀಲಂಕಾ ಕೋಸ್ಟ್ ಗಾರ್ಡ್, ಸಿವಿಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್, ಶ್ರೀಲಂಕಾ ನ್ಯಾಷನಲ್ ಪೊಲೀಸ್, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಕೂಡ ದೇಶದ ರಕ್ಷಣೆಯಲ್ಲಿ ಪ್ರಮುಖವಾಗಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತೆ. ಒಟ್ಟಾರೆಯಾಗಿ ಸೇನೆಯಲ್ಲಿ 2.5 ಲಕ್ಷ ಸಿಬ್ಬಂದಿ ಇದ್ದಾರೆ. 2020 ಲೆಕ್ಕಾಚಾರದ ಪ್ರಕಾರ ದೇಶದ GDPಯ 2% ಶ್ರೀಲಂಕಾ ಸೇನೆಗೆ ಅಂತ ಖರ್ಚು ಮಾಡ್ತಾ ಇತ್ತು. ಶ್ರೀಲಂಕಾ ಮೊದಲಿಂದಲೂ ಚೀನಾ ಮತ್ತು ರಷ್ಯಾದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ತಾ ಬಂದಿದೆ, ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಬಂದಿದೆ. 2010 ಬಳಿಕ ಭಾರತ, ಚೀನಾ, ಅಮೆರಿಕ ಲಂಕೆಯ ಶಸ್ತ್ರಾಸ್ತ್ರ ಪೂರೈಕೆದಾರ ಪ್ರಮುಖ ದೇಶಗಳಾಗಿವೆ. ಆರ್ಥಿಕತೆ, ಆಮದು, ರಫ್ತು. ಶ್ರೀಲಂಕಾದ GDP 2020ರಲ್ಲಿ $274.8 ಬಿಲಿಯನ್ ನಷ್ಟಿತ್ತು. ಅದೇ ರೀತಿ ತಲಾ ಆದಾಯ ಕೂಡ 2020ರಲ್ಲಿ $12,500 ದೇಶದಲ್ಲಿ 4.1% ಜನ ಬಡತನ ರೇಖೆಗಿಂತ ಕೆಳಗೆ ವಾಸ ಮಾಡ್ತಿದ್ದಾರೆ. 2019ರಲ್ಲಿ ಶ್ರೀಲಂಕಾ $19.41 ಬಿಲಿಯನ್ ಮೊತ್ತದ ವಸ್ತುಗಳನ್ನು ರಫ್ತು ಮಾಡಿತ್ತು. ಅದರಲ್ಲಿ ಅಮೆರಿಕಾಗೆ 24%, ಭಾರತಕ್ಕೆ 8%, ಯುನೈಟೆಡ್ ಕಿಂಗ್ಡಮ್ಗೆ 7% ಮತ್ತು ಜರ್ಮನಿಗೆ 7% ರಫ್ತು ಮಾಡಿತ್ತು. ಬಟ್ಟೆ, ಟೀ, ಟೈರ್ಸ್, ರಬ್ಬರ್ ಪ್ರಾಡಕ್ಟ್ಸ್, ಬೆಲೆ ಬಾಳುವ ಸ್ಟೋನ್ಸ್ ಹಾಗೆ ಚಕ್ಕೆ ಕೂಡ ಇದರಲ್ಲಿ ಸೇರಿದ್ವು. ಅದೇ ರೀತಿ ರಫ್ತಿಗಿಂತ ಜಾಸ್ತಿ ಆಮದು ಮಾಡಿಕೊಳ್ಳೋ ದೇಶ ಶ್ರೀಲಂಕಾ. ಅದೇ ವರ್ಷ $24.56 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಬೇರೆ ಬೇರೆ ದೇಶಗಳಿಂದ ಲಂಕೆ ಆಮದು ಮಾಡಿಕೊಂಡಿದೆ. ಅದರಲ್ಲಿ ಅತಿ ಹೆಚ್ಚು ಭಾರತದಿಂದ 24% ಇಂಪೋರ್ಟ್ ಆಗಿದೆ, ಚೀನಾದಿಂದ 23%, ಸಿಂಗಪುರ್ನಿಂದ 7%, UAEನಿಂದ 6%, ಮಲೇಷ್ಯಾದಿಂದ 5% ವಸ್ತುಗಳನ್ನು ಆಮದು ಮಾಡಿಕೊಂಡಿದೆ. ಏನೋ ಶ್ರೀಲಂಕಾ $46.6 ಬಿಲಿಯನ್ ಮೊತ್ತದ ವಿದೇಶಿ ಸಾಲವನ್ನು ಹೊಂದಿದೆ. ಅದರಲ್ಲಿ ಬಹುಪಾಲು ಸಾಲವನ್ನು ಚೀನಾನೇ ಕೊಟ್ಟಿದೆ ಲಂಕೆಗೆ. ಈಗ ಲಂಕೆಯ ಉಸಿರುಗಟ್ಟಿಸ್ತಾ ಇದೆ, ಸಾಲ ವಾಪಸ್ ಕಟ್ಟಿ, ಇಲ್ಲಾಂದ್ರೆ ಈ ಲ್ಯಾಂಡ್ ನಮಗೆ ಕೊಡಿ, ಈ ಬಂದರು ನಮಗೆ ಕೊಡಿ ಅಂತ ಹೇಳಿ ಉಸಿರುಗಟ್ಟಿಸ್ತಾ ಇದೆ. ವಿಶ್ವದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರೋ ದೇಶಗಳ ಪಟ್ಟಿಯಲ್ಲಿ 46ನೇ ಸ್ಥಾನದಲ್ಲಿದೆ ಶ್ರೀಲಂಕಾ. ಅಂದಹಾಗೆ ಶ್ರೀಲಂಕಾದ ರೂಪಾಯಿ ಮೌಲ್ಯ $1 ಅಮೆರಿಕನ್ ಗೆ $300 ಎಷ್ಟಿದೆ. ಈಗ ಇಷ್ಟಿರಲಿಲ್ಲ. ಈಗ ಶ್ರೀಲಂಕಾ ರೂಪಾಯಿ ಮೌಲ್ಯವನ್ನು ಕಳ್ಕೊಂಡು ಕಳೆದ ಕೆಲ ದಿನಗಳಲ್ಲಿ ಈ ರೀತಿಯಾಗಿದೆ. ಕೃಷಿ ಮತ್ತು ಉದ್ಯಮ. ಅಕ್ಕಿ, ತೆಂಗಿನಕಾಯಿ, ಸಕ್ಕರೆ, ಹಾಲು, ಟೀ ಪುಡಿ, ಗೆಣಸು, ಜೋಳ, ಬಾಳೆಹಣ್ಣು ಇಲ್ಲಿನ ಪ್ರಮುಖ ಕೃಷಿ ಉತ್ಪನ್ನಗಳಾಗಿವೆ. ಪಶು ಸಂಗೋಪನೆ ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ, ಜನ ಜೀವನೋಪಾಯಕ್ಕಾಗಿ ಮಾಡ್ತಾರೆ. ದೊಡ್ಡ ದೊಡ್ಡ ಉದ್ಯಮಗಳು ಕೂಡ ಇಲ್ಲಿವೆ.
ರಬ್ಬರ್ ಉತ್ಪಾದಕ ಫ್ಯಾಕ್ಟರಿ, ಟೀ, ತಂಬಾಕು ಉತ್ಪನ್ನಗಳನ್ನು ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಲಾಗುತ್ತೆ. ಅದೇ ರೀತಿ ಟೆಲಿಕಮ್ಯುನಿಕೇಷನ್ಸ್, ಇನ್ಶೂರೆನ್ಸ್, ಬ್ಯಾಂಕಿಂಗ್, ಟೂರಿಸಂ, ಶಿಪ್ಪಿಂಗ್, ಜವಳಿ, ಸಿಮೆಂಟ್, ಪೆಟ್ರೋಲಿಯಂ ರಿಫೈನಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೇವೆಗಳು ಕೂಡ ಲಂಕಾದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಕಾಣ್ತಿವೆ. ಪ್ರವಾಸೋದ್ಯಮ ತುಂಬ ಜೋರ ನಡೀತಾ ಇತ್ತು ಕೋವಿಡ್ಗಿಂತ ಮುಂಚೆ. ದೇಶದಲ್ಲಿ ಲೇಬರ್ ಫೋರ್ಸ್, ಕಾರ್ಮಿಕರ ಪಡೆ 80 ಲಕ್ಷದಷ್ಟಿದ್ದು ವಿಶ್ವದಲ್ಲಿ 60ನೇ ಸ್ಥಾನದಲ್ಲಿದೆ. ಆದಾಯದ ಮೂಲ ನೈಸರ್ಗಿಕ ಸಂಪತ್ತು. ಲೈಮ್ ಸ್ಟೋನ್, ಗ್ರಾಫೈಟ್, ಮಿನರಲ್ ಸ್ಯಾಂಡ್ಸ್, ಮುತ್ತುರತ್ನಗಳು, ಫಾಸ್ಫೇಟ್ಸ್, ಕ್ಲೇ, ಹೈಡ್ರೋ ಪವರ್ ಇಲ್ಲಿನ ನೈಸರ್ಗಿಕ ಸಂಪತ್ತು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿನ ಆದಾಯದ ಮೂಲ ಪ್ರವಾಸೋದ್ಯಮ, ಆಗಲೇ ಹೇಳಿದ ಹಾಗೆ. ಆದರೆ 2019 ಏಪ್ರಿಲ್ 21ನೇ ತಾರೀಕು ಈಸ್ಟರ್ ಸಂಡೇ ದಿನದಂದು 3 ಚರ್ಚ್ಗಳು ಹಾಗೂ 2 ಲಕ್ಸುರಿ ಹೋಟೆಲ್ಗಳನ್ನು ಗುರಿಯಾಗಿಸಿ IS ಉಗ್ರರು ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡಿದ್ರು. 269 ಮಂದಿ ಪ್ರಾಣ ಕಳ್ಕೊಂಡ್ರು, 500ಕ್ಕೂ ಅಧಿಕ ಜನ ಗಾಯಗೊಂಡ್ರು. ಮೃತರಲ್ಲಿ ಹೆಚ್ಚಿನವರು ಲಂಕಾದವರೇ ಆಗಿದ್ರು. 45 ಮಂದಿ ವಿದೇಶಿ ಪ್ರಜೆಗಳು ಕೂಡ ಸೇರಿದ್ರು. ಈ ಘಟನೆ ಬಳಿಕ ಲಂಕಾಗೆ ಹೋಗೋಕೆ ಪ್ರವಾಸಿಗರು ಹೆದರಿದ್ರು. ಇದರಿಂದ ದೊಡ್ಡ ಪೆಟ್ಟು ಬೀಳೋಕೆ ಅಲ್ಲಿಂದನೇ ಶುರುವಾಯಿತು. ಇದರ ಬೆನ್ನಲ್ಲೇ ಬಂದ ಕೊರೋನಾ ಮಹಾಮಾರಿಯಂತೂ ಶ್ರೀಲಂಕಾದ ಪ್ರಮುಖ ಆದಾಯದ ಮೂಲವಾಗಿದ್ದ ಪ್ರವಾಸೋದ್ಯಮದ ಮೇಲೆ ದೊಡ್ಡ ಚಪ್ಪಡಿ ಕಲ್ಲನ್ನು ಹಾಕಿಬಿಡ್ತು. ಲಂಕಾದ ತುತ್ತಿನ ಚೀಲಕ್ಕೆ ತಟ್ಟೆಗೆ ಮಣ್ಣನ್ನು ಹಾಕಿಬಿಡ್ತು. ಇದರ ಬೆನ್ನಲ್ಲೇ ರಾಜಪಕ್ಸ ಸರ್ಕಾರದ ಒಂದಷ್ಟು ಸಾವಯವ ಕೃಷಿ ಮಾಡಿಬಿಡ್ತೀವಿ ಅಂತ ಹೇಳಿ ಹೇರಿಕೆ ಮಾಡಿದ್ದು, ರಾಸಾಯನಿಕ ಗೊಬ್ಬರ ಬಳಸೋ ಹಾಗೇನೇ ಇಲ್ಲ ಅಂತ ಹೇಳಿದ್ದು, ಬ್ಯಾನ್ ಮಾಡಿದ್ದು, ದೊಡ್ಡ ಪ್ರಮಾಣದಲ್ಲಿ ಆಹಾರ ವಸ್ತುಗಳ ಕೊರತೆ ಉಂಟಾಗಿ ಕಾರಣ ಆಯಿತು. ಸುಮಾರು 28-30% ಸಡನ್ ಆಗಿ ಉತ್ಪತ್ತಿ ಖೋತ ಆಯಿತು. ಅದರ ಪರಿಣಾಮ ಏನಾಯಿತು? ಮತ್ತಷ್ಟು ಇಂಪೋರ್ಟ್ ಮಾಡ್ಕೊಳ್ಬೇಕಾಗಿ ಬಂತು. ಅದರ ಪರಿಣಾಮ ವಿದೇಶಿ ವಿನಿಮಯ ಪೂರ ಖಾಲಿಯಾಗಿ ದಿವಾಳಿ ಆಗಿಬಿಡ್ತು ರಾಷ್ಟ್ರ. ಜೊತೆಗೆ ನಮ್ಮ ಸರ್ಕಾರ ಒಂದು ರೀತಿ ತಗೊಳ್ಳಿ ಅಂಥೇಳಿ ಎಲ್ಲ ಟ್ಯಾಕ್ಸ್ ಕಮ್ಮಿ ಮಾಡ್ತೀವಿ, ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ಹೀರೋಯಿಸಮ್, ನಾವು ಒಳ್ಳೆಯವರಂತ ಕರ್ಸ್ಕೋತೀವಿ ಅಂತ ಅರ್ಧಕ್ಕರ್ಧ ಎಲ್ಲ ಟ್ಯಾಕ್ಸನ್ನು ಕಮ್ಮಿ ಮಾಡಿಬಿಟ್ರು. GST ಅರ್ಧಕ್ಕರ್ಧ ಕಮ್ಮಿ ಮಾಡಿಬಿಟ್ರು. ಇನ್ಕಮ್ ಟ್ಯಾಕ್ಸ್ ಲಿಮಿಟನ್ನು 30 ಲಕ್ಷ ತನಕ ಇನ್ಕಮ್ ಟ್ಯಾಕ್ಸೇ ಕಟ್ಟಕ್ಕಿಲ್ಲ ಅನ್ನೋ ರೀತಿಯೆಲ್ಲ ಮಾಡಿಬಿಟ್ರು. ಇದರ ಪರಿಣಾಮ ಏನಾಯಿತು? ಹಣದುಬ್ಬರ ಜಾಸ್ತಿ ಆಯಿತು ಆರ್ಥಿಕತೆಯಲ್ಲಿ. ಅಲ್ಲಿ ಸರ್ಕಾರದ ಕೈಯಲ್ಲಿ ದುಡ್ಡು ಖಾಲಿ ಆಯಿತು, ಸರ್ಕಾರದ ಬಳಿ ಆದಾಯದ ಖೋತ ಆಯಿತು. ಇದರ ಪರಿಣಾಮ ಕೂಡ ಸರ್ಕಾರಕ್ಕೆ ಒಂದು ರೀತಿ ಹಲ್ಲಿಲ್ಲದ ಹಾವಿನಂತ ಆಗೋಯಿತು. ಸಿಚುವೇಶನ್ ಹ್ಯಾಂಡಲ್ ಮಾಡೋಕೆ ಅವ್ರ ಕೈಯಲ್ಲಿ ಸಂಪನ್ಮೂಲಗಳೇ ಇಲ್ಲ, ಆ ರೀತಿ ಆಗೋಯಿತು ಶ್ರೀಲಂಕಾ ಸರ್ಕಾರದ ಪರಿಸ್ಥಿತಿ. ಈ ರೀತಿ ದೇಶ ಆಳುವ ಕೆಲ ನಾಯಕರ ಕೆಲವೊಂದು ಕ್ರೇಜಿ ಐಡಿಯಾಗಳಿಂದಾಗಿ, ಅವ್ರ ಕನ್ಸಲ್ಲಿ ಬೀಳೋ ಕ್ರೇಜಿ ಐಡಿಯಾಗಳಿಂದಾಗಿ ಇಡೀ ದೇಶದ ಜನ ಈಗ ಅಲ್ಲಿ ದುಸ್ಥಿತಿಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದು ಶ್ರೀಲಂಕಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.